If you are in gym, you must understand RPE and RIR scale, rate of perceived exertion ಅಥವಾ reps in reserve. ಏನಕ್ಕೆ ಇದು ಅರ್ಥ ಆಗ್ಬೇಕು ಅಂದ್ರೆ ನೀವು ಯಾವುದೇ ಒಂದು ವರ್ಕೌಟ್ ಮಾಡಿದಾಗ ಹೌ ಮಚ್ ಇಸ್ ದ ಎಫರ್ಟ್, ಹೌ ಮಚ್ ಈಸ್ ಯುವರ್ ಪೊಟೆನ್ಷಿಯಲ್ ಅನ್ನೋದು ನಿಮಗೆ ಗೊತ್ತಾಗಬೇಕು. ಲೆಟ್ಸ್ ಸೇ RPE 8 ಅಥವಾ RPE 9 ಅಂದ್ರೆ ಲೈಕ್ ಯು ಕುಡ್ ಹ್ಯಾವ್ pulled or you could have pushed 2 more reps 8 ಅಂದ್ರೆ RPE 9 ಅಂದ್ರೆ you could have pushed 1 more rep ಅಂದ್ರೆ ಇನ್ನೊಂದು ರೆಪ್ ನೀವು ಚಾನ್ಸ್ ಇತ್ತು ಪುಷ್ ಮಾಡೋದು ಅಥವಾ ಪುಲ್ ಮಾಡ್ಬೋದಿತ್ತು. ಅದೇ ರೀತಿ RIR ಅಂದ್ರೆ ರೆಪ್ಸ್ ಇನ್ ರಿಸರ್ವ್. RIR 1 ಅಂದ್ರೆ 1 ರೆಪ್ಸ್ ಇನ್ ರಿಸರ್ವ್ ಅಂದ್ರೆ 1 ರೆಪ್ಸ್ ಅಷ್ಟೇ ಇತ್ತು ಮ್ಯಾಕ್ಸಿಮಮ್. ಅದೇ ತರ RIR 2 ಅಂದ್ರೆ 2 ರೆಪ್ ಹೋಗ್ಬೋದಿತ್ತು ಮ್ಯಾಕ್ಸಿಮಮ್. ಈ ತರ ನಿಮ್ ಕೆಪಾಸಿಟಿ ಗೊತ್ತಾಗತ್ತೆ. ಅಂದ್ರೆ ನೀವು ಯಾವುದೇ ವೇಟ್ಸ್ ತಗೊಳ್ಳಿ, 10 kg ತಗೊಳ್ಳಿ, 100 kg ತಗೊಳ್ಳಿ, ಒಂದಿಷ್ಟು ರೆಪ್ಸ್ ಮಾಡಾದ್ಮೇಲೆ ಲಾಸ್ಟ್ ರೆಪ್ ಹೇಗ್ ಫೀಲ್ ಆಯ್ತು, ಲೈಕ್ 15ನೇ ರೆಪ್ ಮಾಡಾದ್ಮೇಲೆ ಹೆಂಗ್ ಫೀಲ್ ಆಯ್ತು, 1 ರೆಪ್ ಜಾಸ್ತಿ ಹೋಗ್ತಿತ್ತ, 2 ರೆಪ್ ಜಾಸ್ತಿ ಹೋಗ್ತಿತ್ತ, ಇದು ನಿಮಗೆ ಗೊತ್ತಾಗ್ಬೇಕು ಎವ್ರಿ ಸೆಷನ್. ಇದು ಗೊತ್ತಾಯ್ತು ಅಂದ್ರೆ ಯು ಆರ್ ಟ್ರೈನಿಂಗ್ ಸ್ಮಾರ್ಟ್. ಬಾಟಮ್ ಲೈನ್, ಕೀಪ್ ಸಮ್ವೇರ್ ಬಿಟ್ವೀನ್ 7 to 9 RPE ಅಥವಾ RIR 1 to 3. ಬಿಗಿನರ್ ಇದ್ರೆ 7 ಇಟ್ಕೊಳ್ಳಿ RPE ಅಥವಾ RIR 3 ಇಟ್ಕೊಳ್ಳಿ. ಇಂಟರ್ಮೀಡಿಯೇಟ್ ಅಥವಾ ಸುಮ್ಮನೆ ಸ್ವಲ್ಪ ಅಡ್ವಾನ್ಸ್ ಅಥವಾ ಇದ್ರೆ 8 ಇಂದ 9 ಅಲ್ಲಿ ಟ್ರೈನ್ ಮಾಡಿ. ಸೊ ದಟ್ ನಿಮಗೆ ನೀವು ಮಾಡಿರೋ ವರ್ಕೌಟ್ ಫುಲ್ ಎಫಿಷಿಯಂಟ್ ಅನ್ಸುತ್ತೆ. ವಿತೌಟ್ ನೋಯಿಂಗ್ ದಿಸ್ ಡೋಂಟ್ ಟ್ರೈನ್ ಸಿಂಪ್ಲಿ ಬಿಕಾಸ್ ನಿಮಗೆ ಗೊತ್ತಾಗಲ್ಲ ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಪುಷ್ ಮಾಡಬೇಕು ಅಂತ. ಇಟ್ಸ್ ಸಿಂಪ್ಲಿ ಸ್ಕೇಲ್ ಟು ಮೆಷರ್ ಯುವರ್ ಪರ್ಫಾರ್ಮೆನ್ಸ್.